ಜೈ ಹಿಂದ್ ಸ್ನೇಹಿತರೆ, ವಿದ್ಯಾರ್ಥಿಗಳೇ ಗ್ರಾಮ ಲೆಕ್ಕಾಧಿಕಾರದ ಮೊದಲ ಒಂದು ಶಾರ್ಟ್ ನೋಟಿಸ್ ಬಿಟ್ಟಿದ್ರು. ಆ ಶಾರ್ಟ್ ನೋಟಿಸ್ ಬಿಟ್ಟಾಗ ಅದನ್ನು ವಿಡಿಯೋ ಮಾಡಿ ತಿಳಿಸಿನ. ಅದು ಒಂದೇ ಶಾರ್ಟ್ ನೋಟಿಸ್. ಮತ್ತು ಯಾವಾಗಂದ್ರೆ 18 ತಾರೀಕು ನಿನ್ನೆಲ್ದ ಮನೆ ಮತ್ತೊಂದು ಶಾರ್ಟ್ ನೋಟಿಸ್ ಬಿಟ್ಟಾರ. ಅದರೊಳಗೆ ಏನೇನು ಮಾಹಿತಿ ಇದ್ದಿರ್ತೈತಿ ಅದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮತ್ತು ಮೊದಲು ಏನಂದ್ರೆ 2024 ನೋಟಿಫಿಕೇಶನ್ ಆಗಿತ್ತು. ವಿಯೋದ ಏನು ವಿಲೇಜ್ದಾಗ ಕೊಂಡ್ದೆ ಯಾವಾಗಂದ್ರೆ 2024 ಇದೇ ತಿಂಗಳದಾಗ ಫೆಬ್ರವರಿ 20ನೇ ತಾರೀಕು ಅದನ್ನು ಸ್ಕ್ರೀನ್ ಮೇಲೆ ತೋರಿಸ್ತು ನೋಡ್ಬೋದು. ಬೇಕಾರೆ 22/2024 ಏನಾದ್ರೆ ವಿಲೇಜ್ದಾಗ ಕೊಂಡ ನೋಟಿಫಿಕೇಶನ್ ಮಾಡಿದ್ರು. ಸೊ ಮತ್ತು ಇನ್ನು ಯಾವಾಗ ನೋಟಿಫಿಕೇಶನ್ ಮಾಡ್ಬೋದು ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ವಿಲೇಜ್ದಾಗ ಕೊಂಡ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಹಿಡಿದು ನೀವು ಏನು ಫೈನಲ್ ಸೆಲೆಕ್ಷನ್ ಹಾಕಿರಲ್ಲ ಅಲ್ಲಿ ತನಕ A to Z ಇನ್ಫಾರ್ಮೇಷನ್ ವಿಲೇಜ್ದಾಗ ಕೊಂಡು ಒಟ್ಟು ಕೊಡ್ತಾ ಇರ್ತಾನೆ. ಸೊ ಅದಕ್ಕಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ವಿದ್ಯಾರ್ಥಿಗಳು ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ವಿಲೇಜ್ದಾಗ ಕೊಂಡು ಏನೇನು ಅಪ್ಡೇಟ್ ಸಿಗ್ತಿರ್ತೈತಿ ಡೈಲಿ ಅದನ್ನು ನಿಮ್ಮ ಮುಂದೆ ತಿಳಿಸ್ಕೊಡ್ತಾನೆ. ಇಲ್ಲಿ ಅದನ್ನು ನೋಟಿಸ್ ನಿಮ್ಗೆ ಇಲ್ಲಿ ಮಗ್ಳು ಸ್ಕ್ರೀನ್ ಮೇಲೆ ತೋರಿಸ್ತಾನೆ. ಅದೇನು ನೋಟಿಸ್ ಬಂದಿರ್ತೈತಿ ಅಂತ ಅದನ್ನು ಮೊದಲು ನೋಡೋಣ. ಮತ್ತು ಇದೇನು ನೋಟಿಸ್ ಐತೆ ಇದನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತಾನೆ. ಅಲ್ಲಿ ಕೂಡ ನೀವು ಓದ್ಕೋಬೋದು. ನಮ್ಮ ಟೆಲಿಗ್ರಾಮ್ ಅಕೌಂಟ್ ಜಾಯ್ನ್ ಆಗೋದು ಬರೀ. ಯಾಕಂದ್ರೆ ಎಲ್ಲ ರೀತಿಯ ಇನ್ಫಾರ್ಮೇಷನ್ ಕೂಡ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಕೂಡ ಅಪ್ಡೇಟ್ ನಡೆದಿರ್ತನ. ಸೊ ಅದಕ್ಕಾಗಿ ಟೆಲಿಗ್ರಾಮ್ ಗ್ರೂಪ್ ಅಂತ ಜಾಯ್ನ್ ಆಗೋದು ಬರ್ರಿ. ಮತ್ತು ಮೊದಲು ವಿಡಿಯೋ ಮಾಡಿ ತಿಳಿಸಿನ ವಿಲೇಜ್ ತಗೊಂಡದನ A to Z ಅಪ್ಲಿಕೇಶನ್ ಇದೆ ಸೆಲೆಕ್ಷನ್ ಪ್ರೊಸೆಸ್ A to Z ತಿಳಿಸ್ಕೊಟ್ಟನ. ಅಪ್ಲಿಕೇಶನ್ ಹಾಕಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇದ್ದಿರ್ತೈತಿ ಸಿಲೆಬಸ್ ಕೂಡ ತಿಳಿಸ್ಕೊಟ್ಟನ ಆ ವಿಡಿಯೋದಾಗ. ಆ ವಿಡಿಯೋ ಯಾರು ನೋಡಿಲ್ಲ ವಿಡಿಯೋ ನೋಡಿರಿ, ಅದನ್ನು ತೆಳಗೆ ಲಿಂಕ್ ಕೊಡ್ತೀನಿ ನೋಡಿರಿ. ಆ ವಿಡಿಯೋ ನೋಡ್ಬೋದು. ಸಂಪೂರ್ಣವಾಗಿ ಅದರೊಳಗೆ ತಿಳಿಸ್ಕೊಟ್ಟನ. ಒಂದೊಂದು ವಿದ್ಯಾರ್ಥಿಗೆ ಗೊತ್ತಿರಂಗಿಲ್ಲ ವಿಲೇಜ್ ತಗೊಂಡು ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಅಂತ. ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಕೈತಿ ಸಂಪೂರ್ಣವಾಗಿ ಅದರೊಳಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟನು. ಮತ್ತು ಇದನ್ನು ಮಗ್ಳು ಸ್ಕ್ರೀನ್ ಮೇಲೆ ತೋರಿಸ್ತು ನೋಡಿರಿ ಏನೇನು ಮಾಹಿತಿಯನ್ನು ಇದ್ದಿರ್ತೈತಿ ಅಂತ. ಇಲ್ಲಿ ನೀವು ನೋಡತ್ತಿರ್ಬೋದು. ಯಾವಾಗಂದ್ರೆ ಇಲ್ಲಿ ಡೇಟ್ 17/2/2026 ಇದು ಶಾರ್ಟ್ ನೋಟಿಸ್ ಬಿಟ್ಟಾರ. ಅದರೊಳಗೆ ಏನೇನು ಮಾಹಿತಿ ಅಂತ ಕೊಟ್ಟಾರಂದ್ರೆ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ 2025-26ನೇ ಸಾಲಿನ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ಸಂಬಂಧಿಸಿದಂತೆ ಚರ್ಚಿಸಲು ದಿನಾಂಕ 18/2/2026 ಯಾವಾಗಂದ್ರೆ 18/2/2026 ಮಧ್ಯಾಹ್ನ 12:30 ಕೊಠಡಿ ಸಂಖ್ಯೆ ಕೊಟ್ಟಾರ. ಮತ್ತು 7ನೇ ಮಹಡಿ. ಇದರ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖೇನ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಸಭೆ ನಿಗದಿಪಡಿಸಿದ್ದು. ಇವಾಗಂದ್ರೆ 18ನೇ ತಾರೀಕು ನೋಡಿರಿ. 18ನೇ ತಾರೀಕು 12 ಎಲ್ಲ ಒಟ್ಟರು ಏನೈತಲೆ ಸಭೆ ಚರ್ಚೆ ಮಾಡ್ಯಾರ. ಆ ಸಭೆ ಒಳಗನೆ ಏನೇನು ಇನ್ನು ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಆಗಬೇಕು ಅದನ್ನು ಚರ್ಚೆ ಮಾಡ್ಯಾರ. ಅಲ್ಲಿ ಕೆಳಗೆ ಕೊಟ್ಟಾರ ನೋಡ್ಬೋದು. ಟೋಟಲಾಗಿ ಎಷ್ಟು ಅಂದ್ರೆ 4 ಚರ್ಚೆ ಮಾಡ್ಯಾರ. 4 ವಿಷಯಗಳು. ಅದ್ರೊಳಗೆ ವಿಲೇಜ್ ತಗೊಂಡು ಒಂದು ಐತಿ. ನೀವು ನೋಡತ್ತಿರ್ಬೋದು. ಇಲ್ಲಿ ಮಗ್ಳು ಸ್ಕ್ರೀನ್ ಮೇಲೆ ತೋರ್ಸತ್ನ. ಒಂದೇದು ನೋಡ್ರಿ 2025-26ನೇ ಸಾಲಿನಲ್ಲಿ ಮಾಡಬೇಕಾಗಿರುವ 500 ಗ್ರಾಮ ಆಡಳಿತಕಾರಿ ಅಧಿಕಾರಿಗಳ ನೇಮಕಾತಿ ಕುರಿತು ಏನು 500 ಏನು ವಿಲೇಜ್ ತಗೊಂಡು ನೇಮಕಾತಿ ಏನು ಪೆಂಡಿಂಗ್ ಐತ್ಲೆ ಅದ್ರ ಬಗ್ಗೆನೇ ಚರ್ಚೆ ಮಾಡ್ಯಾರ. ಇದ್ರೊಳಗೆ ಖಾಲಿ ಇರುವ VAO ಹುದ್ದೆಗಳ ಸಂಖ್ಯೆ ಕೊಟ್ಟಾರ. ಮತ್ತು ಇದ್ರ ಜೊತೆಗೆ ಇವೆಲ್ಲ ಫಾರ್ಮ್ಗಳನ್ನ ಇಲ್ಲಿ ನೋಡ್ರಿ. ಈ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಟೋಟಲಾಗಿ 500 ಖಾಲಿ ಇದ್ದಾವೆ. ಮತ್ತು ಇದ್ರ ಜೊತೆಗೆ ಅವಶ್ಯಕ ಇರುವ ಹುದ್ದೆಗಳ ಸಂಖ್ಯೆನೂ 500. ಇದ್ರ ಜೊತೆಗೆ ಏನಂದ್ರೆ ಟೋಟಲಾಗಿ ಮೊದಲು 2024 ಆಲ್ಮೋಸ್ಟ್ ಎಲ್ಲರೂ ವಿದ್ಯಾರ್ಥಿಗಳು ಬರೆದ್ರಿ. ನಿಮಗೆಲ್ಲ ಗೊತ್ತೈತೆ ಮಾಡಿ ನಾವು ಟೋಟಲಾಗಿ 1500 ವೇಕೆನ್ಸಿಗಳನ್ನ ಕರಿತೀರ ಅಂತ ಒಂದು ಶಾರ್ಟ್ ನೋಟಿಸ್ ಬಿಟ್ಟಿದ್ರು. ಯಾವಂದ್ರೆ 2024 1500 ವೇಕೆನ್ಸಿಯನ್ನು ಕರಿತೀವಿ ಅಂತೇಳಿ ಒಂದು ಶಾರ್ಟ್ ನೋಟಿಸ್ ಬಿಟ್ಟಿದ್ರು. ಡೀಟೇಲ್ ನೋಟಿಫಿಕೇಶನ್ ಏನು ಬರ್ತಲ್ಲ ಅದರಲ್ಲಿ ಕೇವಲ 1000 ವಿದ್ಯಾರ್ಥಿಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡ್ರು. ಬೇಕಾಗಿತ್ತ ಅದೇನೇ ಲಾಸ್ಟ್ 2024 ಏನು ನೋಟಿಫಿಕೇಶನ್ ಐತ್ಲೆ ಅದನ್ನು ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರೋದು. ಅಲ್ಲಿ ಕೂಡ ನೀವು ವಿಸಿಟ್ ಮಾಡಿ ನೋಡ್ಕೋಬೋದು. ಅದರೊಳಗೆ ಎಲ್ಲ ಮಾಹಿತಿ ಐತಿ. ಇದು ಒಂದನೇದ ವಿಷಯ ಚರ್ಚೆ ಮಾಡ್ಯಾರ. ಇದ್ರೊಳಗೆ 2ನೇದು ಅಂದರೆ ಭೂಮಿ ಯೂಸರ್ ಫಂಡ್ನ PD ಖಾತೆಯಲ್ಲಿರೋ ಹಣ. ಇದು 2ನೇ ಚರ್ಚೆ ಮಾಡ್ಯಾರ. ಇದ್ರ ಜೊತೆಗೆ ರಕ್ಷಣಾ ವಲಯಕ್ಕೆ ಮಂಜೂರು ಮಾಡಿರುವ ಭೂಮಿ ಮಾಹಿತಿ ಚರ್ಚೆ ಮಾಡ್ಯಾರ. ಮತ್ತು ಬಾಕಿ ಇರೋ 4ನೇದು ಏನಂದ್ರೆ ಬಾಕಿ ಇರುವ ಬಿಲ್ಲುಗಳ ಕುರಿತು. ಈ ರೀತಿಯಾಗಿ 4 ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಯಾರ. ಯಾವಾಗಂದ್ರೆ 18ನೇ ತಾರೀಕು ಇದನ್ನು ಚರ್ಚೆ ಮಾಡ್ಯಾರ. ಮತ್ತು ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಎಲ್ಲ ವಿದ್ಯಾರ್ಥಿಗಳು ಇದನ್ನೇ ಕೇಳತ್ತಿದ್ರಿ. ನೋಟಿಫಿಕೇಶನ್ ಯಾವಾಗ ಆಗ್ಬೋದು. ಈಗ ಆಲ್ಮೋಸ್ಟ್ ಈಗ 2024 ಏನು ನೋಡಿದ್ವಿ ಅಂದ್ರೆ 2024 ಯಾವಾಗ ರಿಕ್ರೂಟ್ಮೆಂಟ್ ಆಗಿತ್ತಂದ್ರೆ 20/2/2024 ಯಾವಾಗಂದ್ರೆ 20/2/2024 ನೋಟಿಫಿಕೇಶನ್ ಆಗಿತ್ತು. ಮತ್ತು ಇವತ್ತು ನಾವು ವಿಡಿಯೋ ಮಾಡತ್ತಿದ್ದು ಇವತ್ತು 20ನೇ ತಾರೀಕು. ಇವತ್ತು ಕೂಡ 20/2/2026 ಆವಾಗ ನೋಟಿಫಿಕೇಶನ್ ಬಿಟ್ಟಿದ್ರು. 20/2/2024 ನೋಟಿಫಿಕೇಶನ್ ಬಿಟ್ಟಿದ್ರು. ಇವತ್ತು 20/2/2026 ಏನೂ ಚೇಂಜಸ್ ಇಲ್ಲ. ನೋಟಿಫಿಕೇಶನ್ ಬಿಟ್ಟಿದ್ದ. ಮತ್ತು ಏನಂದರೆ ಇನ್ನು ಯಾವಾಗ ನೋಟಿಫಿಕೇಶನ್ ಆಗ್ಬೋದು
ಈಗೇನೋ ಒಂದನೇದ ಶಾರ್ಟ್ ನೋಟಿಸ್ ಬಿಟ್ಟಿದ್ರು ಅದನ್ನ ವಿಡಿಯೋ ಮಾಡಿ ತಿಳಿಸಿನಿ. ಎರಡನೇದು ಬಿಟ್ಟಾರ, ಇನ್ನು ಎಲ್ಲ ಚರ್ಚೆ ಮಾಡ್ಯಾರ. ಇನ್ನೇನಾದ್ರೆ ನೋಟಿಫಿಕೇಶನ್ ಆಗೋದೊಂದು ಬಾಕಿ ಐತೇನ, ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡೋದು ಒಂದೇ ಬಾಕಿ ಐತಿ. ಸೊ ನನ್ನ ಪ್ರಕಾರ ಯಾವಾಗಿದು ಅಧಿಸೂಚನೆ ಆಗ್ಬೋದಪ್ಪ ಅಂತಂದ್ರೆ ಕೇವಲ ಇನ್ನೊಂದು ತಿಂಗಳು ಒಳಗಾಗಿನ ಇದೆ. ವಿಲೇಜ್ದು ಅಕೌಂಟ್ದ ವಿಲೇಜ್ ಅಕೌಂಟ್ದ ಒಂದು ತಿಂಗಳು ಒಳಗಾಗಿನ ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕಾಗಿ ಯಾರೆಲ್ಲ ಏನೋ ಪ್ರಿಪ್ರೇಷನ್ ಮಾಡತ್ತೀರಿ ಮತ್ತು ಮೊದಲು ಅಪ್ಲಿಕೇಶನ್ ಇದೆ, ಮೊದಲಿನ 2024 ಯಾರೆಲ್ಲ ಲಾಸ್ಟ್ ಫೈನಲ್ ತನಕ ಬನ್ನಿ ಯಾರ್ದು ರಿಸೆಕ್ಟ್ ಮಾಡ್ಕೊಂಡಿದ್ದಿರ್ತೀರಿ ಅಂಥ ಅಭ್ಯರ್ಥಿಗಳು ಇನ್ನೊಂದು ಸ್ವಲ್ಪ ಚುರುಕಾಗಿ ಓದ್ರಿ. ಯಾಕಂದ್ರೆ ಈ ಸಲ 500 ವೇಕೆನ್ಸಿ 100% ಈ ಸಲ ಇನ್ನೊಂದು ತಿಂಗಳು ಒಳಗಾಗಿ ಕಲ್ಪನೆ ಮಾಡ್ತಾರೆ. ಅದಕ್ಕಾಗಿ ನಿಮಗೆ ಸ್ಟಡಿ ಮೆಟೀರಿಯಲ್ ಬೇಕಂತ ಹೇಳ್ರಿ, ನಿಮಗೆ ಸ್ಟಡಿ ಮೆಟೀರಿಯಲ್ ಕೂಡ ನಾನು ರೆಡಿ ಮಾಡಿ ಕೊಡ್ತೇನೆ. ಸ್ಟಡಿ ಮೆಟೀರಿಯಲ್ ಕೂಡ ಯಾರು ನನ್ನ ಸಬ್ಸ್ಕ್ರೈಬರ್ ಇದ್ದಿರ್ತಾರೆ ಅವ್ರು ಎಲ್ಲರಿಗೂ ಕೂಡ ಒಂದು ಸ್ಟಡಿ ಮೆಟೀರಿಯಲ್ ವಿಲೇಜ್ ತಗೊಂಡು ಸಪ್ರೇಟ್ ಒಂದು ಗ್ರೂಪ ಮಾಡಿಬಿಡೋಣ. ನೀವು ಹ್ಞೂ ಅಂದ್ರೆ ಸಪ್ರೇಟ್ ವಿಲೇಜ್ ತಗೊಂಡು ಒಂದು ಗ್ರೂಪ್ ಮಾಡಿಬಿಡು. ಸೊ ಅದ್ರೊಳಗೆ ಎಲ್ಲ ವಿಲೇಜ್ ತಗೊಂಡು ಏನಂದರೆ ಇಂಪಾರ್ಟೆನ್ಸ್ಗಳನ್ನ ನೋಟ್ಸ್ಗಳನ್ನಾಯ್ತು ಮತ್ತು ಏನೇನು ಅಪ್ಡೇಟ್ ಇದ್ದಿರ್ತೈತಿ ಅದನ್ನು ಕೂಡ ಒಂದು ತಿಳಿಸ್ಕೊಡ್ತೀನಿ. ಅಂದ್ರೆ ಒಂದು ಗ್ರೂಪ್ ಮಾಡೋಣ ಹೇಳ್ರಿ, ಕಮೆಂಟ್ ಮಾಡಿರಿ ವಾಟ್ಸಪ್ ಗ್ರೂಪ್ ಮಾಡೋಣ ಅಂತೇಳಿ ಒಂದು ವಾಟ್ಸಪ್ ಗ್ರೂಪ್ ಮಾಡೇ ಬಿಡೋಣ. ಅದನ್ನು ಒಂದು ಈಗಾಗಲೇ ಒಂದು ಟೆಲಿಗ್ರಾಮ್ ಅಕೌಂಟ್ ಐತೆ ಅಂದ್ರೆ ಅಲ್ಲಿ ಯಾರು ಜಾಯ್ನ್ ಆಗಿರಿ ಎದಕ್ಕೆ ಜಾಯ್ನ್ ಆಗೋದು ಅನ್ನೋದಂದ್ರೆ ಈಗೇನು ಆಲ್ಮೋಸ್ಟ್ ಏನು ಜಾಬ್ಸ್ಗೆ ನಿಮಗೆ ಅಪ್ಡೇಟ್ ನೀಡ್ತಿಲ್ಲ ಅವೆಲ್ಲ PDF ಆತ, ಅಪ್ಲೈ ಲಿಂಕ್ ಆತ ಎಲ್ಲ ಕೂಡ ನಾನು ಶೇರ್ ಮಾಡ್ತಾ ಇರ್ತಾನೆ. ಯಾಕಂದ್ರೆ ನೀವು ಯಾರನ್ನೂ ಕೂಡ ಕೇಳಬೇಡ್ರಿ, ಡೈರೆಕ್ಟ್ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಇದ್ದರೆ ನಿಮ್ಗೆ ನೋಟಿಫಿಕೇಶನ್ ಬರತ್ತಿರ್ತೈತಿ. ಅವೆಲ್ಲ ಟೆಲಿಗ್ರಾಮ್ದಾಗೂ ಅಪ್ಡೇಟ್ ನೀಡತ್ತಿರ್ತಾನೆ, ಎರಡೂ ಕಡೆ ಅಪ್ಡೇಟ್ ನೀಡ್ತಾ ಇರ್ತಾನೆ. ಸೊ ಅದಕ್ಕಾಗಿ ಏನಂದ್ರೆ ಪ್ರಿಪ್ರೇಷನ್ ಯಾರು ಮಾಡತ್ತಿರಲಿ ಅಂಥ ವಿದ್ಯಾರ್ಥಿಗಳು ಇನ್ನೂ ಸ್ವಲ್ಪ ಚುರುಕಾಗಿ ಪ್ರಿಪ್ರೇಷನ್ ಮಾಡಿರಿ. ಕೇವಲ ಇನ್ನು ಒಂದು ತಿಂಗಳು ಒಳಗಾಗಿನ ವಿಲೇಜ್ ತಗೊಂಡು ನೋಟಿಫಿಕೇಶನ್ ಹಾಕೈತಿ. ಮತ್ತು ನಿಮಗೆ ಏನಾದರೂ ನನ್ನ ಪರ್ಸ್ನಲ್ಲಾಗಿ ಕಾಂಟ್ಯಾಕ್ಟ್ ಮಾಡೋದಿತ್ತಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಏನಾರ ಪರ್ಸ್ನಲ್ಲಾಗಿ ಕಾಂಟ್ಯಾಕ್ಟ್ ಮಾಡ್ತಿದ್ರೆ ಅಂದರೆ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಹಂಗೆ ನಮ್ಮ ಚಾನಲ್ ಮೆಂಬರ್ಶಿಪ್ ಯಾರು ತೆಗೆದುಕೊಂಡಿಲ್ಲ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಮೆಂಬರ್ಶಿಪ್ ತೆಗೆದುಕೊಳ್ಳ್ರಿ. ಎದಕ್ಕೆ ತೆಗೆದುಕೊಳ್ಳೋದು ಅಂತ ಹೇಳೋದಂದ್ರೆ ಡೈರೆಕ್ಟ್ ನನ್ನ ಪರ್ಸನಲ್ ನಂಬರ್ ಇದ್ದಿರ್ತೈತಿ, ವಿತ್ ಅಪ್ಲೈ ಲಿಂಕ್ ಸಿಗ್ತಾವೆ, PDF ಸಿಗ್ತೈತಿ ಮತ್ತು ನೋಟ್ಸ್ ಇವೆಲ್ಲ ಸಪ್ರೇಟ್ ಯಾರು ಮೆಂಬರ್ಶಿಪ್ ತೆಗೆದುಕೊಂಡಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಅವೈಲೇಬಲ್ ಇರ್ತೈತಿ. ಇಲ್ಲಿ ಮೂಲೆಯಾಗ ಜಾಯ್ನ್ ಅಂತ ಆಪ್ಷನ್ ಇತ್ತು, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಚಾನಲ್ ಮೆಂಬರ್ಶಿಪ್ ತೆಗೆದುಕೊಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಆಗ ಹೇಳಿದಂಗೆ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಹಿಡಿದು ನೀವೇನು ಫೈನಲ್ ಸೆಲೆಕ್ಷನ್ ಹಾಕಿರಲ್ಲ ಅಲ್ಲಿ ತನಕ ವಿಲೇಜ್ ತಗೊಂಡು A to Z ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಿರ್ತಾನೆ. ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಹಿಡಿದು ನೀವು ಫೈನಲ್ ಸೆಲೆಕ್ಟ್ ಆಗೋರಿಗೂ ಕೂಡ ನಮ್ಮ ಚಾನಲ್ ನಿಮಗೆ ಸಪೋರ್ಟ್ ಇದ್ದಿರ್ತೈತಿ. ಸೊ ಅದಕ್ಕಾಗಿ ಚಾನಲ್ ಫಸ್ಟ್ ಟೈಮ್ ಯಾರು ನೋಡತ್ತೀರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ನಿಮಗೂ ಯೂಸ್ ಆಕೈತದ, ನಿಮಗೂ ಕೂಡ 100% ಯೂಸ್ ಆಕೈತಿ. ಇದು ವಿಲೇಜ್ ತಗೊಂಡು ನೋಟಿಫಿಕೇಶನ್ ಬರ್ತಾನೆ, ವೇಟ್ ಮಾಡಿರಿ. ಅದೇನಾರ ಸ್ವಲ್ಪ ಮತ್ತೇನಾರ ಅಪ್ಡೇಟ್ ಸಿಗ್ತಂದ್ರೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತಾನೆ. ಮತ್ತು ಏನಾದರೂ ವಿಡಿಯೋ ಒಂದು ಸ್ವಲ್ಪ ಏನಾರ ಯೂಸ್ಫುಲ್ ಆಗಿತ್ತಂದ್ರೆ ಒಂದು ಲೈಕ್ ಕೊಟ್ಟಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.